ಅಂತ ನನ್ನ ಪಕ್ಷದ ಎಲ್ಲ ನನ್ನ ಸಹೋದರ ಸಂಘಟಕರಿಗೆ ನಮಸ್ತೆ. ನಿನ್ನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಪತ್ರಿಕಾ ವರದಿಗಾರರಾದ ಎಲ್ಲ ಬಂಧುಗಳಿಗೆ ನಮಸ್ಕಾರ. ನಿಜವಾಗಿ ಕಾರ್ಯಕರ್ತರು ಹೇಳ್ತಾರೆ, ನಾನು ಜಮೀನು ಸೇರ್ಕೊಂಡಿದ್ದೀನಿ, ಚೇತನ್ ಕಾಲೇಜಿಗೆ ಸೇರ್ಕೊಂಡವನೆ. ದಯಮಾಡಿ ವೇದಿಕೆಯಲ್ಲಿರೋರು ಇದು ಸುಸಂದರ್ಭ, ಇದನ್ನ ಸರಿಪಡಿಸಿ. ಮಹೇಶ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಆಸ್ತಿ, ಯಾರೇನ್ ಹೇಳಿ ಬಿಡ್ಲಿ, ನಮ್ಮಲ್ಲಿ 1000 ಭಿನ್ನಾಭಿಪ್ರಾಯಗಳು ವಿತ್ ಇನ್ ದ ಪಾರ್ಟಿ, ವಿತ್ ಇನ್ ದ ಪೊಲಿಟಿಕ್ಸ್ ಇರುತ್ತೆ. ಆದ್ರೆ ಪಾರ್ಟಿ ಅಂತ ಬಂದಾಗ KBC ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ KBC. ಇನ್ನು 50 ಜನ ಒಬ್ಳಿಗೆ ಲೀಡರ್ಗಳು ಬರ್ಲಿರಿ, ಅವರೆಲ್ಲ ಮಳೆಗೆ ಬರುವಂತ ಹಣಬೆಗಳ ತರ. ಆ ಗಣಪತಿ ಹಬ್ಬ ಬಂದಾಗ ಆಗೊಂದ್ಸರಿ ಈಗೊಂದ್ಸರಿ ಎಲ್ಲೋ 4 ಜನನ ಜೊತೆಗೆ ಹಾಕೊಂಡು ಎನ್ವಲಪ್ ಕೊಟ್ಟವರೆಲ್ಲ ಲೀಡರ್ ಆಗಲ್ಲ. ಏನೂ ಇಲ್ಲ ಅಂದ್ರೂ ನಿಮ್ ಕಷ್ಟಕ್ಕೆ ಫೋನ್ ಎತ್ತಿ ನಿಮ್ಗೆ ಸ್ಪಂದಿಸ್ತಾರಲ್ಲ, ಅವ್ರು ನಿಜವಾದ ನಾಯಕರು. ಅದು ಬೋರ್ಲಿಂಗೇಗೌಡರು ಮಕ್ಕಳು ಮಾಡ್ಕೊಂಬಂದವ್ರು ಆ ಕಾಲದಿಂದ. ದಯಮಾಡಿ ಮಾನ್ಯ ನಮ್ಮ ನಾಯಕರಾದ KBC ಅವ್ರ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದ್ದು, ಅವ್ರಿಗೆ ಹರ್ಟ್ ಆಗಿದ್ರು. ಅದು ನಮ್ಮ ಒಳಗಿನ ನೋವು ನಾವು ಹೇಳ್ಕೊಂಡಿದೀವಿ. ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ಜಿಲ್ಲಾ ಸಚಿವರ ತನಕ ಒಂದು ನಿಯೋಗ ಹೋಗ್ಬೇಕು ಅಂದ್ರೆ ಹೇಳಿ, ಎಲ್ಲಾ ಸಮಾಜದಿಂದ ಜಾತ್ಯತೀತವಾಗಿ ಒಂದು ನಿಯೋಗ ಹೋಗಿ ಈ ಒಂದು ವಿಚಾರವಾಗಿ KB ಮಹೇಶ್ ಅವ್ರ ಹೆಸರನ್ನ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಚುನಾವಣೆ ಇದ್ದಿದ್ದು DCC ಬ್ಯಾಂಕ್ಗೂ ಅಂಬರೀಶ್ ಅವ್ರ ಪಾಪ ಇದೀಗ ತಾನೇ ಪಕ್ಷಕ್ಕೆ ಬಂದಿರೋರು, ಹೊಸ ಸೇರ್ಪಡೆ. ವೋಟ್ ಲಿಸ್ಟ್ ಅಲ್ಲಿ ನಾವು ಸೇರ್ಕೊತೀವಲ್ಲ, ಅವ್ರು ಹೊಸ ಸೇರ್ಪಡೆ. ಹಂಗ್ ಕಂಪೇರ್ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರಿಗಿಂತ ಸೀನಿಯರ್ಸ್ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ. ಯಾಕೆ 3 ಜನರೇಷನ್ಸ್ ಇದೀವಿ. ಯೋಗ್ಯತೆ ಇತ್ತು, ಚೀಫ್ ಮಿನಿಸ್ಟರ್ ಆಗವ್ರೆ. ದಯಮಾಡಿ ಕಾರ್ಯಕರ್ತರು ಯಾರು ಬಾಯಿ ಮುಚ್ಕೊಂಡಿರ್ಬೇಡಿ. ನೀವು ಬಾಯಿ ಮುಚ್ಕೊಂಡಿದ್ದಷ್ಟು ನಿಮ್ ಮನೇಲಿ ಇರಬೇಕು, ನಿಮ್ ಸಾಲ ನೀವು ಮಾಡ್ಬೇಕು, ನಿಮ್ ಜೀವನ ನೀವು ಮಾಡ್ಬೇಕು. KBC ಅವ್ರ ತನಕ ಈ ವಿಷಯಗಳು ಹೋಗ್ಬೇಕು. ನೀವು ನೊಂದ್ಕೊಂಡು ನಿಮ್ಮೂರು ಸೇತುವೆ ಕೂತ್ಕೊಂಡ್ರೆ ಪಾರ್ಟಿ ಹಾಳಾಗುತ್ತೆ. ಯಾರೋ ಬಂದು ಬೇರೆಯವ್ರ ಗಂಡ್ಮಗ ಆಯ್ತಾನೆ. ನಿಮ್ ತೊಂದರೆ ಏನೇ ಇದ್ರು ಬರ್ಬೇಕು, ಬೋರ್ಲಿಂಗ್ ಮನೆಗೆ ಹೋಗ್ಬೇಕು. KBC ಅವ್ರಿಗೆ ಹೇಳ್ಬೇಕು, ನೀವು ಅಣ್ಣ ನೀನು ಇಲ್ಲಿ ತಪ್ಪು ಮಾಡ್ತಾ ಇದ್ಯಾ, ಇದನ್ನ ನೀನು ಸರಿ ಮಾಡ್ಬೇಕು ಅಣ್ಣ, ನಾವು ಕಷ್ಟಪಟ್ಟು ಪಾರ್ಟಿನ ಕಟ್ಟಿದೀವಿ ಅಂತ ಹೇಳ್ಬೇಕು. ದಯಮಾಡಿ ಇಲ್ಲಿರೋ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ಮಾತಾಡೋರಿದ್ರೆ ದಯಮಾಡಿ ಎಲ್ಲರೂ ಮಾತನಾಡಿ. ಹಂಗೇನಾದ್ರು ನಿಯೋಗ ಆಗ್ಬೇಕು ಅಂದ್ರೆ ವೇದಿಕೆಯಲ್ಲಿರೋ ಕರೀರಿ, ಜಿಲ್ಲಾ ಸಚಿವರ ತನಕ ಅವ್ರ ಮನೆಗೆ ಹೋಗೋಣ. ಬಟ್ KBM ಅವ್ರನ್ನ ಇದಕ್ಕೆ ಎಳಕ್ ತಂದಿದ್ದು ಖಂಡಿತವಾಗ್ಲೂ ಪಕ್ಷಕ್ಕೆ ಖಂಡಿತವಾಗ್ಲೂ ಡ್ಯಾಮೇಜ್ ಆಗುತ್ತೆ. ಎಂತೆಂತ ಯೋಗ್ಯರನ್ನೆಲ್ಲ ಪಾರ್ಟಿ ಈಗಾಗಲೇ ಕಳ್ಕೊಂಡೈತೆ. ಒಳ್ಳೊಳ್ಳೆಯವರೆಲ್ಲ ದೂರ ಇದ್ದಾರೆ ನಮ್ಮಿಂದ. ಪಕ್ಷ ಕಟ್ಟಿದವರೆಲ್ಲ ನಮ್ಮಿಂದ ಕಣ್ಣಿಗೆ ಕಾಣಿಸೋಷ್ಟು ದೂರದಲ್ಲಿದ್ರು ಪಕ್ಷಕ್ಕೆ ಶಕ್ತಿಯಾಗಿ ಉಳ್ಕೊಂಡಿಲ್ಲ. ಸೊ ದಯಮಾಡಿ ಅದನ್ನ ಆಗೋದ್ ಬೇಡ. ಈ ಡ್ಯಾಮೇಜ್ ಅನ್ನ ಈ ಸಮಯದಲ್ಲಿ ಸರಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ZP TP ಮತ್ತು ಎಲ್ಲ ಚುನಾವಣೆಗಳಲ್ಲಿ ನಾವು ಸೋಲು ಉಣ್ಬೇಕಾಗತ್ತೆ. ಮಾನ್ಯ ಜಿಲ್ಲಾ ಸಚಿವರು, ಮಾನ್ಯ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಅವರು ಈ ತತ್ಕ್ಷಣಕ್ಕೆ ನಿಮ್ಮ ಅಮಾನತಿನ ಹೇಳಿಕೆಯನ್ನ ವಾಪಸ್ ಹಿಂಪಡೆದು ಅದೇನಿದೆ ಸರಿಗಳನ್ನ ತಪ್ಪಾಗಿದ್ದನ್ನ ಸರಿಪಡಿಸ್ಕೊಂಡು ಪಕ್ಷಕ್ಕೆ ಮುಂದಿನ ಚುನಾವಣೆಗಳಲ್ಲಿ ಹೆಚ್ಚಿನ ಸ್ಥಾನನ ಪಡ್ಕೊಳ್ಳಿಕ್ಕೆ ಏನೇನು ಯಾರ್ಯಾರು ಜವಾಬ್ದಾರಿ ಕೊಡಬೇಕು ಅದನ್ನೆಲ್ಲ ರೀಶಫಲ್ ಮಾಡಿ ಅಂತ ಈ ಒಂದು ವೇದಿಕೆ ಗಂಗಾಧರ್ ಅವರು ಕ್ಯಾಬಿನೆಟ್ ತಾಲೂಕಿಗೆ ಆಗಮಿಸಿ ಅವ್ರನ್ನ ಯಾರು ಕರ್ಕೊಂಡ್ರು ಯಾರು ಬಿಟ್ರು ನಮ್ಗೆ ಗೊತ್ತಿಲ್ಲ. ಆದ್ರೆ ಏಕಾಏಕಿ ಅವರು ಬಂದಿ ತಾಲೂಕಿನ ಮಗ ಅಲ್ಲ, ಅಥವಾ ಈ ಊರಿನ ಕ್ಯಾಬಿನೆಟ್ ತಾಲೂಕಿನ ಪುತ್ರ ಅಲ್ಲ. ಇಲ್ಲ, ನಮ್ಮ ತಾಲೂಕಲ್ಲಿ ಇಲ್ಲಾರೆ ಅವರು ಯಾವ ಊರಲ್ಲಿ 350 ಹುಟ್ಟಿದ ಒಂದು ಹೆಸರಿಲ್ಲ. ಅವ್ರ ತಾಲೂಕು ಯಾವ್ದೋ ತಾಲೂಕು. ಆದ್ರೆ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಅಂತ ಏನೋ ತಿರುವಣ್ಣ ಅವ್ರು ಮಾಡ್ಕೊಂಡಿರ್ಬೋದು. ನಮ್ಮ ತಾಲೂಕಿಗೆ ನೀವು ಯಾರು ಸ್ವಾಮಿ, ದಯಮಾಡಿ ನೀವು ಏಕೈಕಿ ನಿರ್ಧಾರವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಕರೀರಿ, ತಾಲೂಕಲ್ಲಿ ಇಲ್ಲ ಹೋಬಳಿ ಮಟ್ಟದಲ್ಲಿ ಕರೀರಿ. ನಾವು ಈ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತೀವಿ. ಯಾರು ಉಚ್ಚಾರಣೆ ಮಾಡ್ತಾ ಇದ್ರೆ ಅಂತ ನಾವು ಕೇಳ್ತೀವಿ. ದಯಮಾಡಿ ನೀವು ತಾಲೂಕಲ್ಲಿ ಇವತ್ತು ಪುರುಷ ಅಧ್ಯಕ್ಷರು 15 ವರ್ಷ 20 ವರ್ಷದಿಂದ ಅಧ್ಯಕ್ಷರಾಗಿರ್ಬೋದು. ಹಾಗೆ ಮಾಜಿ ಒಬ್ಬ MLA ತಮ್ಮ ಇವತ್ತು KBC ಹೆಸರು ಹಾಕಿಲ್ಲ, ಚಂದ್ರಣ್ಣ ಹೆಸರು ಹಾಕಿಲ್ಲ, ಅಬ್ಬುಂಕಿ ಹೋಗ್ಲಿ. ದಯಮಾಡಿ ಬನ್ನಿ. ಮೊಮ್ಮೇಗೌಡ ಹೆಸರು ಹೇಳ್ತಾರೆ, ಪುಟ್ಟಮೇಗೌಡ ಹೆಸರು ಹೇಳ್ತಾರೆ. ಇವತ್ತು KBC ಚಂದ್ರಶೇಖರಣ್ಣ ಹೆಸರು ಹೇಳಕ್ಕಿಲ್ಲ, KB ಮಹೇಶ್ ಅಣ್ಣ ಹೆಸರು ಹೇಳ್ತಾರೆ. ದಯಮಾಡಿ. ಯಾಕೆ ಅಂದ್ರೆ ನಮ್ಗೆ ನೋವಿದೆ. ಮೂಂಕೆರೆ ಹೋಬಳಿಯರು ನಾವು ಅವನ್ನ ಕಟ್ಕೊಂಡು ಗಲ್ಲಿ ಬೀದಿಲಿ ಆಳ್ತೀವಿ. ದಯಮಾಡಿ ಕಾಂಗ್ರೆಸ್ ಕಟ್ಟಕ್ಕೆ ಎಷ್ಟು ಕಷ್ಟ ಬಿದ್ದೀವಿ ಅಂತ ನಮ್ಗೆ ಗೊತ್ತು. 45 ವರ್ಷದಿಂದ ನಿಮ್ಮಿಂದ 10 ರೂಪಾಯಿ ಸಹಾಯ ಪಡೆದಿಲ್ಲ ಸಮಯ. ಇವತ್ತು 2 ವರ್ಷ ಆಯ್ತು ನೀವು ಬಂದು ಏನ್ ಮಾಡಿದಿರಿ? ಮೂಂಕೆರೆ ಹೋಬಳಿಗೆ ಯಾರು ಕೊಟ್ಟಿದ್ದೀರಿ ನೀವು ಗ್ರಾಂಟ? ಯಾರು ಸಹಾಯ ಮಾಡಿದಿರಿ? ಓಲೆ ತಾಲೂಕು ಆಫೀಸ್ಗೆ ಹೋಗಿ ನಾನು ಹೇಳಿದೀನಿ ಅಂತ ಚಳವಣ್ಣ ಹೇಳಿದೀನಿ ಅಂತ ಹೇಳು ಅಂತ ಹೇಳ್ತೀರಾ ನೀವು ಯಾರಿಗಾರೆ? ಇಲ್ಲ, ನಮ್ CT ಗಂಗಾಧರ್ ಕಳ್ಸಿದ್ದೀನಿ, ನೀನ್ ಹೋಗಿ ಮಾತಾಡಿ ಅಂತ ಹೇಳ್ಕೊಟ್ರೆ ಹೇಳಿದೀರಾ? ಯಾರ ತಪ್ಪ ಹೋಗಿ ನಾವು ಸಮಯ ಹೋಗಿ ಈಗ ಒಬ್ಬ ಸ್ಟೇಷನ್ಗೆ ಹೋಗುವೆ ನಮ್ಗೆ ಯಾರು ಉತ್ತರ ಕೊಡೋರೆ, ಯಾರು ಹೇಳೋದಿಲ್ಲ. ನಾವ್ ಏನೇ ಪಡ್ಕೊಂಡ್ರು ಅವ್ರದ್ದು ಅದಂತ ನಡೀತದೆ.
ಅದ ಬಿಟ್ಟು ಈಗ ಏನಾದ್ರೆ ನಮ್ಗೆ ಆಸ್ಬೇಕು ಅಂದ್ರೆ ನಮ್ಮ ಹೋಬಳಿ ಲೆವೆಲ್ ಅಲ್ಲಿ ನಾವ್ ಹೇಳ್ಕೋಬೇಕು, ನಮ್ಮ ತಾಲೂಕು ನಾವು ಹೇಳ್ಕೊಳಕ್ಕೆ ಇರ್ಲಿ, ಅವ್ರು ಹೇಳ್ಕೊಂಡ್ರು. ನಮ್ಮ ಹೋಬಳಿ ಲೆವೆಲ್ ಅಲ್ಲಿ ನಮ್ KBM ಸತ್ರೆ ಕೆಟ್ರೆ ಹುಟ್ಟುರೆ ನಾಮಕರಣಕ್ಕೋ ಮದುವೆಗೋ ಆಗಮಿಸಿ ಕಾಂಗ್ರೆಸ್ ಪಕ್ಷದಂತ ಎಷ್ಟು ಹೇಳಕ್ಕೆ ಒಬ್ಬನೇ ಇರೋನು ಯಾರು KBM ಯಾರು ಇಲ್ಲ ಸ್ವಾಮಿ. ದಯಮಾಡಿ ನೀವು ಅಂತ ಮುಖ್ಯ ವ್ಯಕ್ತಿಯನ್ನ ನೀವು ಅಮಾನತ್ ಮಾಡಿದಿರಲ್ಲ, ಎಲ್ಲಿ ಮೀಟಿಂಗ್ ಮಾಡಿದ್ರಿ ಸ್ವಾಮಿ? ದಯಮಾಡಿ ಗಂಗಣ್ಣ ಬನ್ನಿ ನೀವು. ಅವ್ರ ಆಲೋಚನೆ ಏನಿದೆ, ಅವರು 30 ವರ್ಷದಿಂದ ನಾವು ಕಾಂಗ್ರೆಸ್ಗೆ ಅವ್ರಿಗೆ ಕೊಡುಗು ಏನು, ಅದು ನಮಗೆ ಮುಖ್ಯ. ಮಾನತ್ತು ಇವತ್ತು ಗೊಳಿಸ್ತೀರಿ, ನಾವು ಸಸ್ಪೆಂಡ್ ಮಾಡ್ತೀರಿ, ನಾಳೆ ತಗೋತೀರಿ, ಅದೆಲ್ಲ ನಮಗೆ ಮುಖ್ಯ. ನೀವು ಯಾಕೆ ನೀವು ಅವ್ರಿಗೆ ಅಮಾನತ್ ಮಾಡೋಕ್ಕೆ ಕಾರಣ ಏನು? ಅವ್ರು ಸುಮ್ಮನೆ ಏನಾದರೂ ಅವ್ರಿಗೆ ವೋಟಿಂಗ್ ಪವರ್ ಐತಾ ಅಥವಾ ಬೇರೆ ಏನೈತೆ? ರೀಸನ್ನೇ ಕೊಟ್ಟಿಲ್ಲ. ಹೋಗ್ಲಿ, ನಮಗೆ ನಾಯಕರು ಇಲ್ವಾ? ನಮ್ಮ ನಾಯಕರಾದ KB ಚಂದ್ರಶೇಖರ್ ಇದ್ದಾರೆ, ಹಾಗೂ ದೇವರಾಜ್ ಇದ್ದಾರೆ, ಹಾಗೂ ದೇವರಾಜು ಮತ್ತು ಲಾಯರ್ ದೇವರಾಜಣ್ಣ ಇದ್ದಾರೆ. ಆಮೇಲೆ ಇನ್ನೂ ಹಲವಾರು ಮುಖಂಡರು ಇದ್ದಾರೆ ಕಾಂಗ್ರೆಸ್ನಲ್ಲಿ. ಏನು ಕಾಂಗ್ರೆಸ್ ಅಂದರೆ ಏನು ಮಾಮೂಲಿ ಮಾತಲ್ಲ, ನಿನ್ನೆ ಮೊನ್ನೆ ಕಟ್ಟಿರೋದಲ್ಲ ಕಾಂಗ್ರೆಸ್. ಇದು ಒಂದೇ ಸತಿ ತೆಗೆದ್ಬಿಟ್ಟು ಸಸ್ಪೆಂಡ್ ಮಾಡೋಕ್ಕೆ ಏನು ನಿನ್ನೆ ಮೊನ್ನೆ ಬಂದ್ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಯಾರೂ. ಕಡಿಮೆ ಅಂದ್ರೂ ಒಂದು 30 ವರ್ಷದಿಂದ ಸರ್ವಿಸ್ ಮಾಡಿದ್ದಾರೆ. ಅವ್ರ ವಂಶನೇ ಕಾಂಗ್ರೆಸ್ ವಂಶ. ನಮ್ಮ KB ಚಂದ್ರಶೇಖರ್ ಅವ್ರದ್ದು ಕೊಡುಗು ಏನಿದೆ ಅಂತ ಅವರು ಸಾಮಾನ್ಯವಾಗಿ ಅವರು MLA ಆಗಲಿ ಬಿಡಲಿ ಬೇರೆ ಪ್ರಶ್ನೆ. ಅವ್ರು ಇವಾಗಲೂ ಹಾಲಿ ಥರ ಒಂದು ನಡವಳಿಕೆ ಐತೆ. ಅವ್ರ ಮನೆಗೆ ಯಾರೇ ಹೋಗಿರಲಿ, ಅವ್ರದ್ದೇ ಅಲ್ಲ ಅವ್ರ ತಮ್ಮಂದಿರ ಮನೆಗೆ ಯಾರೇ ಹೋಗಿರಲಿ, KB ಮಹೇಶ್ ಅವ್ರ ಮನೆಗೇನು ಹೋಗಿರಲಿ, ಅಣ್ಣ ಹಿಂಗಾಗೈತೆ, ಇನ್ನಿಂತ ಪ್ರಾಬ್ಲಮ್ ಆಗೈತೆ, ನಮ್ಮ ಹೋಬಳಿನಲ್ಲಿ ಹಿಂಗಾಗೈತೆ, ನಮ್ಮ ಪಂಚಾಯತಿಲಿ ಹಿಂಗಾಗೈತೆ ಅಂತ ಏನಾದರೂ ಒಂದು ಮಾತು ತಗೊಂಡು ಹೋದಾಗ ಅದಕ್ಕೆ ಏನು ಪರಿಹಾರ ಕೊಡಬೇಕು, ಯಾರ ಹತ್ರ ಮಾತಾಡಿಸ್ಬೇಕು, ಅವರಿಂದ ಏನು ಸಹಾಯ ಆಗಬೇಕು ಅದು ಕೊಡೋದು ಅವ್ರದ್ದು ಇವಾಗಲೂ ಅವ್ರದ್ದು ಅಭಿಪ್ರಾಯ ಕೊಟ್ಟು ಒಂದು ಕೆಲಸ ಮಾಡೋದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರೋರಿಗೆ ತಗೊಂಡು ಹೋಗ್ಬಿಟ್ಟು ಅಮಾನತ್ ಕಳಿಸ್ತೀವಿ ಅಂದರೆ ಅದು ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ಅಧ್ಯಕ್ಷರಾದ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಯಾಕಂದರೆ ನಿನ್ನೆ ಮೊನ್ನೆ ಕಟ್ಟಿರೋ ಹಾಗೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಅಂತ ಆ ವಂಶದಲ್ಲಿ ಇಲ್ಲ. ಆ ವಂಶದ ಎಲ್ಲೇ ಇರಲಿ, ಯಾರೇ ಇರಲಿ, ಯಾರು ಅವ್ರ ಮನೆಗೆ ಹೋಗಿರಲಿ, ದಳದವರೇ ಹೋಗಿರಲಿ, ಕಾಂಗ್ರೆಸ್ ಅವ್ರು ಹೋಗಿರಲಿ, ಅವ್ರ ಮನೆಗೆ ಅವ್ರು ಮಾಡ್ಕೊಳ್ಳೋ ಕೆಲಸ ಅವ್ರದ್ದು. ಅವರು ಇವರು ಅಂತ ನೋಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಪಾರ್ಟಿ ಇದ್ರೂ ಮುಖ್ಯ, ಆದರೆ ಅವ್ರದ್ದು ಮನುಷ್ಯತ್ವ ಒಂದು ಐತೆ. ಅದರಲ್ಲಿ ಏನೂ ತಪ್ಪಿರೋದು ಅವ್ರಿಗೆ. ಈಗ 30 ವರ್ಷದಿಂದ ಪುರಸಭೆಯಿಂದ ಕೆಲಸ ಮಾಡ್ತಾರೆ, ಅಧ್ಯಕ್ಷರಾಗಿದ್ದಾರೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಹಾಗೂ ಹಾಲಿ ಪುರಸಭಾ ಮೆಂಬರ್ ಆಗಿದ್ದಾರೆ. ಇಷ್ಟೆಲ್ಲ ಇಟ್ಕೊಂಡು ಅವರು ಒಂದು ಮೋಸ ಮಾಡ್ತಾರೆ ಅಂತ ಹೇಳೋಕ್ಕೆ ಯಾರು ನಂಬಿಕೆ ಐತೆ? ಯಾರಾದರೂ ಒಂದು ಪ್ರೂಫ್ ಇದ್ದರೆ ಹೇಳಿ. ಬೇಕಾದರೆ ಏನಾದರೂ ಒಂದು ನಾವು ಅವ್ರ ಪರವಾಗಿ ಯಾಕಣ್ಣ ಹಿಂಗೆ ಮಾಡಿದೆ ಅಂತ ನಾವೆಲ್ಲ ದೊಡ್ಡವರೆಲ್ಲ ಇದ್ದಾರೆ ಕೇಳ್ತಾರೆ. ದೊಡ್ಡವ್ರ ಗಮನಕ್ಕೆ ಬರದೆ ಏನೂ ಇಲ್ಲ, ಒಂದು ಕಾರ್ಯಕರ್ತರಾಗಿ ಏನೋ ಒಂದು ಹೋಗೋ ನಿಮಗೆ ಬೇಡ ಅಂತ ಹೇಳೋ ಹಾಗೆ ಹೇಳ್ಬಿಟ್ಟು ಕಳಿಸ್ಬಿಟ್ರೆ ಒಂದು ಆ ಮನುಷ್ಯನಿಗೂ ಯಾರಿಗೂ ಹೇಳೋಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಯಾಕಂದರೆ ನಾವು ಕಷ್ಟದಿಂದ ಬರ್ತೀವಿ, ಕಷ್ಟದಿಂದ ನಮ್ಮ ಕೆಲಸ ಅದು ಇದು ಎಲ್ಲ ಮಾಡಿಬಿಟ್ಟು ಒಂದು ಕಾಂಗ್ರೆಸ್ ಪಾರ್ಟಿ ಕಟ್ತೀವಿ. ನಾವು ದುಡ್ಡೆಲ್ಲ ಮುಖ್ಯ. ಇದಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ದುಡ್ಡು ಎಲ್ಲ ಮುಖ್ಯ. ಇಲ್ಲಿ ಎಲ್ಲ ಬಂದಿರೋರೆಲ್ಲ ಮುಖ್ಯವಾಗಿ ಮುಖಂಡರು ಎಲ್ಲ ಒಳ್ಳೆ ಕೆಲಸ ಮಾಡಿರೋರು, ಒಳ್ಳೆ ಕಾಂಗ್ರೆಸ್ಗೆ ದುಡ್ದಿರೋರು. ಇವರು ಅಭಿಪ್ರಾಯ ಏನೈತೆ, ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲ ಏನೈತೆ ಅಂತ ತಿಳ್ಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಅಮಾನತ್ತು ವಾಪಸ್